ಹೆತ್ತ ತಾಯಿ ಹೆಗಣಾನು ಮುದ್ದು ಅಂತ ಹೇಳ್ತಾರೆ. ಸೊ ನನ್ನ ಸಿನಿಮಾ ಆಲ್ವೇಸ್ ಚೆನ್ನಾಗಂತ ಅನಿಸುತ್ತೆ. ನನ್ನ ಅಭಿಪ್ರಾಯಕ್ಕಿಂತ ನಿಮ್ಮೆಲ್ಲರ ಅಭಿಪ್ರಾಯ ತುಂಬಾ ಮುಖ್ಯ ಅಂತ ನಾನು ಅನ್ಕೋತೀನಿ. ಸಿನಿಮಾ ಅಂತ ನಾವು ಮಾಡಕ್ ಹೋಗಿಲ್ಲ. ಅಂದ್ರೆ ಫಸ್ಟ್ ನಾನು ರಮೇಶ್ ಸರ್ ಹತ್ರ ಹೋದಾಗ ಕಮರ್ಷಿಯಲ್ ಮೂವಿ ಮಾಡೋಣ ಅನ್ನೋ ಪ್ಲಾನ್ ಇದ್ದಿದ್ದು. ಬಟ್ ಅದಾದ್ಮೇಲೆ ಈ ಒಂದು ಐಡಿಯಾ ಸಿಕ್ಕಿ ಇದನ್ನ ನಾವು ಇಲ್ಲ ಫಸ್ಟ್ ಇದನ್ನ ಮಾಡೋಣ ಅಂತ ಐಡಿಯಾ ಇಟ್ಕೊಂಡು ನಾವು ಇದನ್ನ ಶುರು ಮಾಡಿದ್ವಿ. ಒಂದು ಅಂದ್ರೆ ಅವೇರ್ನೆಸ್, ಡೆಫ್ನೆಸ್ ಬಗ್ಗೆ ತುಂಬಾ ಅವೇರ್ನೆಸ್ ಇಲ್ಲ. ಅಂದ್ರೆ ಬ್ಲೈಂಡ್ ಅಂದ್ರೆ ಮಕ್ಕಳು ಕಿವಿ ಕೇಳಿಸಲ್ಲ ಅಂದಿದ ತಕ್ಷಣ ಏನ್ ಮಾಡ್ತೀವಿ, ನೆಗ್ಲಿಜೆನ್ಸ್, ಯಾರ್ಯಾರು ಯೂಶಲಿ ಕಣ್ ಕಾಣಲ್ಲ ಅನ್ನೋದಕ್ಕೆ ಏನ್ ಮಾಡ್ತೀವಿ, ಇಮಿಡಿಯೇಟ್ ಆಗಿ ಹೋಗಿ ಆಸ್ಪತ್ರೆಗೆ ತೋರಿಸ್ತೀವಿ. ಕಿವಿ ಕೇಳಿಸಲ್ಲ ಅನ್ನೋ ವಿಷಯನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ರೆಗ್ಯುಲರ್ ಲೈಫಲ್ಲೂ ಅಷ್ಟೇ ಇವತ್ತು ಡೆಫ್ನೆಸ್ ಅನ್ನೋದು ತುಂಬಾ ದೊಡ್ಡ ವಿಷಯ ಆಗಿದೆ. ಸೊ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರ್ಲಿ ಅನ್ನೋದೇ ಈ ಸಿನಿಮಾ ಮಾಡೋ ಪ್ರಯತ್ನ ಆಗಿತ್ತು. ಸೊ ಆ ಪ್ರಯತ್ನನ ನಾವಿವತ್ತು ನಿಮ್ಮೆಲ್ಲರ ಮುಂದೆ ತಂದಿದ್ದೀವಿ. ನಿಮಗೆ ಹೇಗೆ ಅನ್ಸುತ್ತೆ ಅನ್ನೋದು ನಮ್ಮೆಲ್ರಿಗೂ ತುಂಬಾ ಮುಖ್ಯ. ಇದಕ್ಕೆ ಪ್ರೋತ್ಸಾಹಿಸಿ ಈ ಸಂದೇಶನ ಎಲ್ರಿಗೂ ತಲುಪಿಸಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನಗೆ ವಿನೋದ್ ಕುಮಾರ್ ಅವರು ಬಂದು ಆಫೀಸಲ್ಲಿ ಬಂದಾಗ ಒಂದ್ಸತಿ ಮೀಟ್ ಮಾಡಿದಾಗ ನಾನು ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ನಾನು ಕಮರ್ಷಿಯಲ್ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ. ವಿನೋದ್ ಕುಮಾರ್ ಅವರಿಗೆ ಕಂಟೆಂಟ್ ಹೇಳಿದಾಗ ಶ್ರವಣ ಮುಕ್ತ ಕರ್ನಾಟಕ ಅಂದರೆ ಕಾಕ್ಲಿಯರ್ ಇಂಪ್ಲಾಂಟೇಷನ್ ಬಗ್ಗೆ ಶ್ರವಣ ದೋಷ ಇರುವಂಥ ಮಕ್ಕಳುಗಳು ಏನು ಕಷ್ಟಪಡ್ತಾರೆ, ಏನು ಬೈ ಬರ್ತು ಶ್ರವಣ ದೋಷದಿಂದ ಇದ್ದಾಗ ಏನೇ ಪ್ರಾಬ್ಲಮ್ ಇದೆ ಏನು ಅಂದ್ಬಿಟ್ಟು, ಆಮೇಲೆ ಇದು ಸರ್ಕಾರದವರು ಹಮ್ಮಿಕೊಂಡಂಥ ಶ್ರವಣ ಮುಕ್ತ ಕರ್ನಾಟಕ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ, ಇದನ್ನ ಹೆಚ್ಚಿನ ಜನಕ್ಕೆ ತಲುಪಿಸುವಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ನಾವು ಈ ಸಿನಿಮಾ ಮಾಡಲಿಕ್ಕೆ ನಮಗೆ ಪ್ರೇರಣೆ ಬಂತು. ಆಮೇಲೆ ಎಂಟೈರ್ ಟೀಮು, ನಮ್ಮ ಟೀಮಲ್ಲಿ ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗ್ಬೋದು, ಟೆಕ್ನಿಷಿಯನ್ ಆಗ್ಬೋದು, ಎಲ್ಲರೂ ತುಂಬ ಕಷ್ಟಪಟ್ಟು ವರ್ಕ್ ಮಾಡಿದ್ದಾರೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಎಲ್ಲರಿಗೂ ಹೆಚ್ಚಿನ ರೀತಿಯಲ್ಲಿ ತಲುಪುವಂಥ ವ್ಯವಸ್ಥೆ ಆಗಬೇಕು. ಇವತ್ತು ಕರ್ನಾಟಕ ಚಲನಚಿತ್ರ, ಅಂತಾರಾಷ್ಟ್ರೀಯ ಕರ್ನಾಟಕ ಚಲನಚಿತ್ರ ಏನು ನಮ್ಮದು ಸಿನಿಮಾನ ಸೆಲೆಕ್ಟ್ ಮಾಡಿ ಹೋಗಿದೆ, ಇದೆಲ್ಲ ಇಡೀ ಪ್ರಪಂಚದಾದ್ಯಂತ ಸಿನಿಮಾನ ತಲುಪಿಸುವಂಥ ವ್ಯವಸ್ಥೆನ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ ಖಂಡಿತ ಹೀಗೆ ಇರಬೇಕು. ಧನ್ಯವಾದಗಳು.